ಒಗ್ಗಟ್ಟಿನಿಂದ ಹೋಗತಕ್ಕಂತಹ ಬುದ್ಧಿಯನ್ನ ಪ್ರೇರೇಪಣೆ ಮಾಡುವುದಿಲ್ಲ. ಇದೆಲ್ಲವೂ ಸಹ ಬಾಧಾ ದೋಷಗಳು ಅಂತ. ಈಗುವಾಗ ಎಲ್ಲ ಬಾಧಗಳಿಗೆ ದೋಷ ಪರಿಹಾರಗಳನ್ನೆಲ್ಲ ಮಾಡಿಕೊಂಡಾಗಿದೆ. ಆತ್ಮೀಯ ವೀಕ್ಷಕರೇ, ನಾನು ಬಂದದ್ದು ನಮ್ಮೂರು ಬಾರ್ಕೂರಿನ ಪ್ರಮುಖ ದೇವಸ್ಥಾನ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ. ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಇಂದು ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವ ತಯಾರಿಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಬಹಳಷ್ಟು ಕೆಲಸಗಳಿದೆ ಮಾಡ್ಲಿಕ್ಕೆ. ಬಹಳ ಪುರಾತನ ದೇವಸ್ಥಾನ ಆದ್ರಿಂದ ಬಹಳಷ್ಟು ಕೆಲಸಗಳನ್ನು ಮಾಡಿ ಆನಂತರ ಬ್ರಹ್ಮಕಲಶೋತ್ಸವಕ್ಕೆ ಸಾಗಬೇಕು. ಅದೇ ರೀತಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ದೇವಾಲಯದವರು ಹೇಳಿದ್ರು. ಬಂದವರಿಗೆಲ್ಲರಿಗೂ ದೇವಾಲಯದವರು ಧನ್ಯವಾದ ತಿಳಿಸಿದ್ದಾರೆ. ಅದೇ ರೀತಿ ತನು ಮನ ಧನದ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಬ್ರಹ್ಮಕಲಶೋತ್ಸವ ಅಂದ್ರೆ ಸುಲಭದ ಕೆಲಸ ಅಲ್ಲ, ಬಹಳಷ್ಟು ಕೋಟಿ ಅಂತ ಈಗಲೇ ಅವ್ರು ತಿಳಿಸಿದಂತೆ 10 ರಿಂದ 12 ಕೋಟಿ ಬೇಕು ಅಂತ ಹೇಳಿದ್ದಾರೆ. ದೊಡ್ಡ ದೇವಸ್ಥಾನ ಆದ್ರಿಂದ ಬಹಳಷ್ಟು ಖರ್ಚು ವೆಚ್ಚಗಳಿದೆ. ಎಲ್ಲದಕ್ಕೂ ತಮ್ಮೆಲ್ಲರ ಸಹಕಾರ ಬೇಕು ಅಂತ ನಾವು ಈ ಮೂಲಕ ಕೇಳಿಕೊಳ್ತೇವೆ. ಹಾಗೆ ಈ ವಿಡಿಯೋಗೆ ತಮ್ಗೆಲ್ಲರಿಗೂ ಪ್ರೀತಿ ಸ್ವಾಗತ. ಈಗ ಈ ಕ್ಷೇತ್ರಕ್ಕೆ ಏನಾದ್ರೆ ಯಾರಾದರೂ ಒಂದು ದುಃಖದಲ್ಲಿ ಇಲ್ಲಿ ಬಂದು ಹತ್ತು ಅವರ ಕಣ್ಣೀರು ಏನಾರಿದ್ರೆ ಇವತ್ತು ನಾವು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಮಾಡಿ ಆ ದೇವರಲ್ಲಿ ಆ ದೈವಕೋಪವನ್ನ ಶಮನ ಮಾಡಿ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಆ ಕೆಟ್ಟ ಎನರ್ಜಿ ಅನ್ನುವಂಥದ್ದು ಈ ಭೂಭಾಗದಲ್ಲಿ ಉಳಿಬಾರದು. ಆ ನಿಟ್ಟಿನಲ್ಲಿ ಇವತ್ತು ಸಾಮೂಹಿಕವಾಗಿ ಪ್ರತಿಯೊಂದು ಮನೆಯಿಂದ ನಾವು ಬರ್ಬೇಕಂತ ಕೇಳ್ಕೊಂಡಿತ್ತು. ನಮ್ಮ ದೈವಜ್ಞರು ಏನೆಲ್ಲ ಹೇಳಿದ್ದಾರೋ ಅದರ ಬಗ್ಗೆ ಎಲ್ಲ ಪರಿಹಾರವನ್ನು ನಾವು ಇವತ್ತು ಮಾಡಿ ಪೂರೈಸಿದ್ದೇವೆ. ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ದೇವಸ್ಥಾನದ ತಂತ್ರಿಗಳು ತಗೊಂಡಿದ್ದಾರೆ. ಅವರಿಗೆ ನಾನು ಜೀರ್ಣೋದ್ಧಾರ ಸಮಿತಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಅವರಿಗೂ ಹಾಗೂ ಅವರ ಎಲ್ಲ ತಂಡದವರಿಗೂ ಎಲ್ಲ ಕಾರ್ಯಕ್ರಮವನ್ನು ಪ್ರಮುಖವಾಗಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಇವತ್ತು ಸಾಮೂಹಿಕವಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳುವುದಂತ ತೀರ್ಮಾನ ಮಾಡಿದ್ದೇವೆ. ಬೆಳ್ಳಿ ಕಲಶಕ್ಕೆ ಚಿನ್ನ ಬೆಳ್ಳಿ ನಾಣ್ಯವನ್ನು ಹಾಕುವುದರ ಮುಖಾಂತರ ಸಾಮೂಹಿಕವಾಗಿ ವಿಕ್ರೋತ್ಸವರ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರ್ಥನೆಯನ್ನು ಮಾಡೋದು ಅಂತ ಹೇಳಿ ನಾವು ವಾಟ್ಸಪ್ ನಲ್ಲಿ ಹಾಕಿದ್ದೇವೆ. ಒಂದು ಕೆಲವೇ ದಿವಸದಲ್ಲಿ ನಾವೊಂದು ಮೀಟಿಂಗ್ ಕರೆದು, ಯಾಕಂದ್ರೆ ಅದನ್ನು ಸಾರ್ವಜನಿಕವಾಗಿ ಮೀಟಿಂಗ್ ಕರೆಯುವುದಿಲ್ಲ, ನಾವೇ ಒಂದು ಕಮಿಟಿ ರಚನೆ ಮಾಡಿ ಸರ್ಕಾರದಿಂದ ಮೊದಲು ಆ ಕಮಿಟಿ ಒಂದು ಅಪ್ರೂವ್ ಆಗಬೇಕಾಗಿದೆ. ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಲಿಕ್ಕೆ ಇದ್ದೇವೆ. ಮಾಡಿದ ನಂತರ ಎಲ್ಲ ವಿವರವನ್ನು ನಿಮ್ಗೆ ವಾಟ್ಸಪ್ ಮುಖಾಂತರ ಅಥವಾ ಪ್ರಕಟಣೆ ಮುಖಾಂತರ ನಾವು ಕೊಡ್ಲಿಕ್ಕೆ ಇದ್ದೇವೆ. ದಯವಿಟ್ಟು ಈಗಿಂದಲೇ ಇವತ್ತಿನಿಂದಲೇ ನಿಮ್ಮ ಸಂಬಂಧಿಕರು ಯಾವ್ಯಾವ ಊರಿನಲ್ಲಿ ಇದ್ದಾರೆ ಅವರಿಗೆ ಎಲ್ಲ ವಿಚಾರವನ್ನು ತಿಳಿಸಿ, ಸುಮಾರು ನಮ್ಮ ಅಂದಾಜು ಕ್ಷೇತ್ರ ಅಂದಾಜು ಬಹಳ ದೊಡ್ಡದಿದೆ. ಆದ್ರೆ ಕಡಿಮೆ ಪಕ್ಷ ಒಂದು 10 ರಿಂದ 12 ಕೋಟಿ ಆದ್ರೂ ಇದಕ್ಕೆ ಖರ್ಚು ತಗೊಳ್ಬಹುದು. ಈಗಾಗಲೇ ನಮ್ಮ ವಾಸ್ತು ತಜ್ಞರಾದ ಸುಬ್ರಹ್ಮಣ್ಯ ಭಟ್ರು ಕೂಡ ಮೊನ್ನೆ ಬಂದು ಎಲ್ಲ ಅಳತೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೇ ದಿವಸದಲ್ಲಿ ಇದ್ರ ಬಗ್ಗೆ ಏನೇನು ಆಗ್ಬೇಕು ಅನ್ನೋ ವಿವರಣೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದ್ರಿಂದ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಸಿಗ್ಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಹೇಳ್ತಾ, ಆದಷ್ಟು ಬೇಗ ಈಗ ನಿಮ್ಮ ಹತ್ರ ಯಾರು ನಿಮ್ಮ ಪರವರು ಇದ್ದಾರೆ ಅಥವಾ ಅವರ ಅಡ್ರೆಸ್ ಅನ್ನು ನಮಗೆ ಕೊಟ್ಟರೆ ನಾವು ವೈಯಕ್ತಿಕವಾಗಿ ಪತ್ರ ಬರೆಯುವ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತಾ, ಇವತ್ತು ಈ ಒಂದು ಸಾಮೂಹಿಕ ಒಂದು ಪ್ರಾರ್ಥನೆ 5 ದಿನದಲ್ಲಿ ಆಗಲಿಕ್ಕಿದೆ. ಆ ನಂತರ ಸಾಮೂಹಿಕ ಪ್ರಾರ್ಥನೆ ಮಾಡಿ ಒಂದು ದೇವಸ್ಥಾನದ ವತಿಯಿಂದಲೇ ಒಂದು ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಕ್ರಿಯೆಯನ್ನು ನಾನು ಹೇಳ್ತೇನೆ, ಮಹಾಪೂಜೆ ಆಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪಗಳನ್ನು ಉಂಟು ಅದನ್ನು ಮಾಡಿ. ನಿಮಗಾಗ್ಲಿ ಕ್ಷೇತ್ರಕ್ಕಾಗ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆ ಭಗವಂತ ನಾನು ಪ್ರಾರ್ಥನೆ ಮಾಡಿ ಅಲ್ಲಿ ಎದುರು ಒಂದು ಬೆಳ್ಳಿಯ ಕಂಬಿಗೆ ಇಟ್ಟಿದ್ದೇವೆ. ಅದರಲ್ಲಿ ಏನಿತ್ತು ಅದನ್ನ ನಿಮ್ಮ ಕೈಲಾದಷ್ಟು ಆ ಬೆಳ್ಳಿಗೆ ಕಂಬಿಯಲ್ಲಿ ಹಾಕಿ, ಚಿನ್ನವೋ ಬೆಳ್ಳಿಯೋ ನಾಣ್ಯವೋ ಏನೋ ನಾವು ಅದನ್ನು ಹೇಳಲಿಲ್ಲ. ಯಾಕಂದ್ರೆ ನಿಮ್ಮನ್ನ ಹತ್ರ ದೊಡ್ಡ ದುಡ್ಡನ್ನೇ ವಸೂಲಿ ಮಾಡುವ ಆಲೋಚನೆಯಲ್ಲಿದ್ದೇವೆ. ಬರೇ ಇದಕ್ಕೆ ನಾವು ಮುಟ್ಟಿ ಕಾಣಿಕೆ ಆಗಿತ್ತಂತ ಕೊಡೋದು ಬೇಡ. ಆ ಉದ್ದೇಶದಿಂದ ಹೆಚ್ಚು ಅದ್ರ ಬಗ್ಗೆ ಪ್ರಚಾರ ಕೊಡ್ಲಿಲ್ಲ. ಇವತ್ತು ಏನುಂಟು ನಿಮ್ಮ ಕೈಯಲ್ಲಿ ಆ ತಂಬಿಗೆಯಲ್ಲಿ ಹಾಕುವಂತಹದ್ದು ಮಹಾಪೂಜೆ ಆದ ನಂತರ ಅಲ್ಲಿ ಒಂದು ದೀಪವನ್ನು ಇಟ್ಟಿದ್ದೇವೆ. ಅದನ್ನ ಬೆಳಗಿಸ್ತಾರೆ ತಂತ್ರಿಗಳು. ಆಮೇಲೆ ಎಲ್ಲರೂ ನಮ್ಮಷ್ಟಕ್ಕೆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡುವ. ಈ ಕ್ಷೇತ್ರ ಹಾಗೂ ನಮಗೆ ಊರಿಗೆ ಎಲ್ಲ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಆ ಪರಮಾತ್ಮನ ಶರಣದಲ್ಲಿ ನಮ್ಮ
ಅರ್ಪಣೆಯನ್ನು ಮಾಡುವ ಅನ್ನುವಂತ ಉದ್ದೇಶದಲ್ಲಿ ಒಂದು ಸ್ವಲ್ಪ ಸಮಯದಲ್ಲಿ ನಮ್ಮ ತಂತ್ರಿಗಳು ಕೂಡ ಇದ್ರ ಬಗ್ಗೆ ಹೇಳ್ತಾರೆ. ಮೊನ್ನೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಹಳಷ್ಟು ದೋಷಗಳು ಕಂಡುಬಂದಿತ್ತು. ಹಾಗೆ ಒಂದು ಒಟ್ಟಾರೆ ಸಮಾಜದವರು ಇಲ್ಲಿ ಇದ್ರು, ಅಲ್ಲಿ ಏನೋ ಒಂದು ಮನಸ್ತಾಪದಿಂದ ಅವರು ಇಲ್ಲಿಂದ ಬಿಟ್ಟು ಹೋಗಿದ್ದಾರೆ, ಅವ್ರ ಮನಸ್ಸು ಬಂದಿದ್ರು, ಅವರ ಪ್ರೇತ ಕೂಡ ಇಲ್ಲಿ ಬಂದ. ಆ ಪ್ರಕಾರ ಮೊನ್ನೆ ಆ ಪ್ರೇತ ಮುಕ್ತ ಆಗುವಾಗ ಮಂಗಳೂರಿನಿಂದ ಹಿಡಿದು ಬೆಂಗಳೂರಿನಲ್ಲಿ ಇರುವಂತ ಸುಮಾರು ಒಟ್ಟಾರೆ ಸಮಾಜದ ಅನೇಕ ನಾಯಕರುಗಳು, ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲ ಬಂದು ಮೊನ್ನೆ ದೇವಸ್ಥಾನಕ್ಕೆ ಅವರ ವೈಯಕ್ತಿಕ ಅಂದ್ರೆ ಪೂಜಾ ಕಾರ್ಯಕ್ರಮಕ್ಕೆ ಅವರ ದೇಣಿಗೆಯನ್ನು ಕೂಡ ಕೊಟ್ಟು ಹೋಗಿದ್ದಾರೆ. ಆದ್ರಿಂದ ಆ ಒಂದು ಸಮಾಜದ ಒಂದು ಎಲ್ಲ ನಾಯಕರು ಬಂದಿದ್ದಾರೆ, ಅವರಿಗೂ ಕೂಡ ನಾನು ದೇವಸ್ಥಾನದಿಂದ ಕಡಲದೆಲೆಂಡೆಗೆ ಭೂಮಿಯೊರೆ
भवे भवेनाति भवेरो तवां भवोत्तवाय नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः करविकरणाय नमः बलविकरणाय नमः बलाय नमः बलप्रवदनाय नमः सर्वभूतमनाय नमः मनोन्मनाय नमः लोरे 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 महादेवाय हिमे ಪ್ರಥಮವಾಗಿ ನಮ್ಮ ದೇವಸ್ಥಾನದ ಮುಖ್ಯಸ್ಥರು ನಮ್ಮ ದೇವಸ್ಥಾನದ ವತಿಯಿಂದ ಕಾಣಿಕೆಯನ್ನು ಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬರು ಅದರಿಂದ ಒಂದೊಂದು ಪಾಯಿಂಟ್ ತೆಗೆದುಕೊಂಡು ಇಲ್ಲಿ ಅವ್ರಿಗೆ ತಂದದಿರೋ ಬೇಡ, ಅದನ್ನ ಈ ಜೊಂಬಿಗೆ ಹಾಕಿ ಒಂದು ಸುಟ್ಟು ಬರ್ಬೇಕು. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ್ಕೊಂಡು ಸುಟ್ಟು ಬರ್ಬೇಕು. ಮತ್ತೆ ಆಮೇಲೆ ಪ್ರಸಂಗ ಇರ್ತದೆ, ಪ್ರಾರ್ಥನೆ ಆಮೇಲೆ ಮಾಡ್ತಾರೆ. ರೂಪಿಗಳಾದಂತಹ ಬ್ರಾಹ್ಮಣರ ಯಾವ ವಚನ ಉಂಟು ಅದನ್ನ ಕರ್ಮಾನ್ ದೇವತೆಗಳು ಸದಾಕಾಲ ಅನುಗ್ರಹಿಸ್ತಾರೆ ಎನ್ನುವಂತಹ ಶಾಸ್ತ್ರವಿದೆ. ಅದನ್ನೇ ಬ್ರಾಹ್ಮಣಾಹ ಯಾನಿ ಭಾಷ್ಯಂತೆ ಮನ್ಯಂತೆ ತಾನಿ ದೇವತಾಹ ಎನ್ನುವಂತಹ ರೀತಿಯಲ್ಲಿ ಹೇಳಿದಂತಹದ್ದು. ಇಂದು ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಪ್ರಕ್ರಿಯೆ ಅಂಗವಾಗಿ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಎನ್ನುವಂತಹ ರೀತಿಯಲ್ಲಿ ಜ್ಯೋತಿಷ್ಯ ಮಾರ್ಗದ ಮೂಲಕವಾಗಿ ಅಲ್ಲಿರುವಂತಹ ಗುಣದೋಷಗಳನ್ನೆಲ್ಲ ತಿಳುಕೊಂಡು ನಂತರದಲ್ಲಿ ಆ ದೋಷಗಳ ಪರಿಹಾರಾರ್ಥವಾಗಿ ಮೊನ್ನೆಯ ದಿನದಿಂದಲೇ ನಿರಂತರವಾಗಿ ನಡೆದಂತಹ ಅನೇಕ ಧಾರ್ಮಿಕ ಪ್ರಕ್ರಿಯೆಗಳು, ವಿಶೇಷವಾಗಿ ಯಾವ ಯಾವ ವಿಧವಾದಂತಹ ದೋಷಗಳಿಗೆ ಯಾವ ಪ್ರಾಯಶ್ಚಿತ್ತಗಳು ಅಂತೇಳಿ ಹೇಳಿ ಜ್ಯೋತಿಷ್ಯದಲ್ಲಿ ಸೂಚಿಸಿದ್ದಾರೋ ಅದನ್ನ ವಿಶೇಷ ರೀತಿಯಂತ ಮಾಡಿದಂತಹ ಭಕ್ತವರ್ಗ ಹಾಗೆ ಆಡಳಿತ ಮಂಡಳಿ ಭೌತಿಕವಾದಂತಹ ಎಲ್ಲಾ ಒಂದು ವಸ್ತುಗಳಿಗೂ ಸಹ ನಶ್ವರತೆ ಎನ್ನುವಂತಹದ್ದು ಅಥವಾ ಅಶಾಶ್ವತೆ ಎನ್ನುವಂತಹದ್ದು ಪ್ರಪಂಚದಲ್ಲಿ ಇರುವಂತಹದ್ದೇ. ಅದೇ ರೀತಿಯಲ್ಲಿ ದೇವಸ್ಥಾನಗಳಾಗಿರ್ಬೋದು, ಮನೆ ಆಗಿರ್ಬೋದು, ಸಾಮ್ರಾಜ್ಯವು ಸಹ ಕಾಲಕ್ಕೆ ಅನುಗುಣವಾಗಿ ಶಿಥಿಲಾವಸ್ಥೆಯನ್ನ ಹೊಂದುವಂತಹದ್ದು ಸ್ವಾಭಾವಿಕ. ಅದನ್ನು ಹಾಗೆ ಬಿಡ್ಲಿಕ್ಕಿಲ್ಲ. ಪುನಃ ಉಜ್ಜೀವನಗೊಳಿಸಲಿಕ್ಕಾಗಿ ಭಕ್ತವರ್ಗಕ್ಕೆ ಅನುಗ್ರಹ ಕಾರಕತ್ವ ಎನ್ನುವಂತಹದ್ರಲ್ಲಿ ವಿಶೇಷವಾಗಿ ನೆಲೆ ನಿಲ್ಲಕ್ಕಾಗಿ ಅನೇಕ ಧಾರ್ಮಿಕ ಕ್ರಿಯೆಗಳನ್ನೆಲ್ಲ ಮಾಡಿದೆ. ಒಂದು ಊರಿನ ರಾಷ್ಟ್ರದ ಅಭಿವೃದ್ಧಿಗಾಗಿ ಶ್ರೇಯಸ್ಸಿಗಾಗಿ ದೇವಸ್ಥಾನ ಎನ್ನುವಂತಹ ಆಗ ಮಾತ್ರ ಎಲ್ಲರ ಕಷ್ಟ ನಷ್ಟಗಳು ಸಹ ಪರಿಹಾರ ಆಗ್ತದೆ ಎನ್ನುವಂತಹದ್ದು. ಯಾವುದಕ್ಕೂ ಸಹ ಕಾಲ ಎನ್ನುವಂತಹದ್ದು ಸಮರ್ಪಕವಾಗಿರಬೇಕು. ಕಾಲಸೆ ಕುಟಿಲೋಗತಿ ಅಂತ ಮನಸ್ಸುಂಟು, ಆದ್ರೆ ಆ ಪ್ರಕ್ರಿಯೆಯನ್ನ ಮಾಡಲಿಕ್ಕೆ ಸಮಯ ಎನ್ನುವಂತಹದ್ದು ಬಂದ್ರೆ ಮಾತ್ರ ಆ ಕ್ರಿಯೆ ಎನ್ನುವಂತಹದ್ದು ಆಗುವಂತಹದ್ದು.
ಈಗ ವಿಶೇಷವಾಗಿ ಒಂದು ಸಂದರ್ಭವನ್ನು ಆ ಪಂಚಲಿಂಗೇಶ್ವರ ಎಲ್ಲ ಭಕ್ತವರ್ಗಕ್ಕೆ ಅನುಗ್ರಹಿಸಿದ್ದಾನೆ. ಒಂದು ಸಮಗ್ರ ಜೀರ್ಣೋದ್ಧಾರ ಪ್ರಕ್ರಿಯೆ ಅಂಗವಾಗಿ ಮಾಡಿದಂತಹ ಸಮಗ್ರ ಪ್ರಾಯಶ್ಚಿತ್ತ ವಿಧಿಗಳಿಂದ ಎಲ್ಲಾ ದೇವದೇವತೆಗಳು ಸಂತೃಪ್ತರಾಗಲಿ, ಶೀಘ್ರಾತಿ ಶೀಘ್ರವಾಗಿ ಯಾವುದೇ ಅವಘಡಗಳು ವಿಘ್ನಾದಿಗಳಿಲ್ಲದೆ ಆ ಪಂಚಲಿಂಗೇಶ್ವರನ ಜೀರ್ಣೋದ್ಧಾರ ಪ್ರಕ್ರಿಯೆ ಎನ್ನುವಂತಹದ್ದು ಸಾಂಗೋಪಾಂಗವಾಗಿ ಎಲ್ಲರ ಒಂದು ಸಹಕಾರದೊಂದಿಗೆ ನೆರವೇರಲಿ. ದೇಶ ಗ್ರಾಮಗಳು ಎಲ್ಲರಿಗೂ ಸಹ ಸುಭಿಕ್ಷೆಯನ್ನು ಪಂಚಲಿಂಗೇಶ್ವರ ಅನುಗ್ರಹಿಸಲಿ ಅಂತ ಹೇಳಿ ಬ್ರಾಹ್ಮಣರೆಲ್ಲರೂ ಸಹ ಶಿವನನ್ನ ಪ್ರಾರ್ಥನೆ ಮಾಡಿ ಶುಭಾಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪುಟ್ಟುಗೂ ಆಯಮ್ಮಿ ಭೂಮಿ ಪುಟ್ಟುಗೂ ಬೆಮ್ಮೆಗೆ ಬೆನ್ನಿ ಬೇಲೆಗೂ ಇಂಬು ಕೊರ್ತು ಕಾಪು ನಾಯನೇ ದೈವಗೆ ಎನ್ನಡೆ ನಾಡನ ನಡೆ ನಾಡನ್ನಡೆ ನಾಡನ್ನನ ಪಂತಕೀನಲಿ ಮೂಜಿ ನಾಡದ ಮಾಯು ಕಟ್ಟದ ಪಾಟನ. ಅಷ್ಟಾಮಾರ್ಗ ನಿವೃತ್ತಿ ಅಂಗವಾಗಿ ಮೊದಲನೇ ಹಂತದಲ್ಲಿ ನಾವು ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಂಡಿದ್ದೇವೆ. ಏನು ಗಣಹೋಮ, ಮೃತ್ಯುಂಜಯ ಹೋಮಾದಿಗಳನ್ನ ಎಲ್ಲ ಮಾಡಿಕೊಂಡು ಇವಾಗ ಎರಡನೇ ಹಂತದಲ್ಲಿ ಬಾಧಾ ನಿವೃತ್ತ್ಯರ್ಥವಾಗಿ ಏನೋ ಒಂದು ಹಲವಷ್ಟು ಪ್ರಶ್ನೆಯಲ್ಲಿ ತಿಳಿಸಿದ್ದಾರೆ, ಕೆಲವಷ್ಟು ಬಾಧೆಗಳಿವೆ ಅಂತ. ಅದಕ್ಕೆ ಬಾಧಾ ನಿವೃತ್ತಿ ಅಂಗವಾಗಿ ನಾವು ಮೊದಲನೇ ದಿವಸ ಪ್ರಥಮವಾಗಿ ಗಣಪತಿ ಅಥರ್ವ ಶೀರ್ಷ ಹೋಮವನ್ನು ಮಾಡಿದ್ದೇವೆ. ವಿಘ್ನೋ ವಿಶಿಷ್ಟಾತ್ಮನಃ ವಿದ್ಯಾ ಬುದ್ಧಿ ಪ್ರವರ್ತಕ ಮಹಾಗಣಪತಿ. ಹಾಗೆ ಪ್ರತಿ ದಿವಸವೂ ಸಹ ಮಹಾಗಣಪತಿಗೆ ಆ ಹೋಮವನ್ನು ಸಹ ಮಾಡಿಕೊಂಡಿದ್ದೇವೆ. ಮೊದಲನೇದಾಗಿ ಅಥರ್ವ ಶೀರ್ಷ ಹೋಮವನ್ನು ಮಾಡಿದ್ದೇವೆ. ಆ ಮಹಾಗಣಪತಿಯು ಸಮಸ್ತ ವಿಧವಾದಂತಹ ಯಾವುದೇ ವಿಘ್ನಗಳಿದ್ದರೆ ಪರಿಹರಿಸಬೇಕು ಅಂತ. ಅದೇ ಪ್ರಕಾರವಾಗಿ ಸಂಜೆ ಬಾಧಾಕರ್ಷಣೆ, ಅಘೋರ ಬಲಿದಾನಾದಿಗಳು, ಅಘೋರಾಸ್ತ್ರ ಹೋಮಾದಿಗಳನ್ನ ಮಾಡಿಕೊಂಡು ಸಮಸ್ತ ವಿಧವಾದಂತಹ ಬಾಧೆಗಳನ್ನು ಆಕರ್ಷಿಸಿ ಅದನ್ನ ಪ್ರತಿಮೆಯ ಮೂಲಕವಾಗಿ ಆಕರ್ಷಣೆಯನ್ನು ಮಾಡಿದ್ದೇವೆ. ಹಾಗೆ ಮುಂದೆ ಆ ಆಕರ್ಷಿಸಲ್ಪಟ್ಟಂತಹ ಪ್ರೇತಾದಿಗಳಿಗೆ ಸದ್ಗತಿಯ ಅಂಗವಾಗಿ ಸರ್ವ ಪ್ರಾಯಶ್ಚಿತ್ತ ರೂಪವಾದಂತಹ ಕೂಷ್ಮಾಂಡ ಹೋಮ, ಪವಮಾನ ಹೋಮ ಹಾಗೂ ಗೀತಾಂಶ ಹೋಮ, ಸುದರ್ಶನ ಹೋಮಾದಿಗಳನ್ನ ಮಾಡಿದ್ದೇವೆ. ಪಾವಮಾನಿ ಸ್ವಸ್ಥೇನಿ, ಪಾವಮಾನ ಅಂತ ಹೇಳ್ತಕ್ಕಂಥದ್ದು ಮಂಗಲಕರವಾದಂತಹ ಮಂತ್ರಗಳು ಹೌದು. ಹಾಗೆಯೇ ಅದರಿಂದ ಆ ಮೋಕ್ಷದಾಯಕನಂತಹ ಮಹಾವಿಷ್ಣು ಸಂತುಷ್ಟಿಗೊಂಡು ಏನು ನಾವು ಇಲ್ಲಿ ಆಕರ್ಷಿಸಲ್ಪಟ್ಟಂತಹ ಬಾಧೆಗಳು ಪ್ರೇತಾತ್ಮಗಳೇನಿವೆ ಅವಕ್ಕೆಲ್ಲ ಸದ್ಗತಿ ಆಗುವುದರೊಂದಿಗೆ ಇವತ್ತಿನ ದಿವಸ ಮಾಡಿರತಕ್ಕಂತಹದ್ದು ಸಾಯುಜ್ಯ ಆಗಲಿ ಅಯುತ ಸಂಖ್ಯಾ ತಿಲ ಹೋಮ ಹಾಗೂ ದ್ವಾದಶ ಮೂರ್ತಿ ಆರಾಧನೆಯನ್ನ ಮಾಡಿಸಿದ್ದೇವೆ. ಇದೆಲ್ಲ ಯಾಕೆ ಅಂತ ಹೇಳಿದರೆ, ಒಂದು ಸೂರ್ಯನ ಪ್ರಖರವಾದಂತಹ ಒಂದು ಬೆಳಕು ಬರ್ತಾ ಇರುವಾಗ ಮಧ್ಯದಲ್ಲಿ ಮೋಡ ಅಡ್ಡ ಬಂದರೆ ನಮಗೆ ಯಾವ ರೀತಿಯಲ್ಲಿ ತೊಡಕು ತೋರ್ತಾ ಇದೆ, ಅದೇ ತರವಾಗಿ ಬಾಧೆಗಳೆಲ್ಲವೂ ಸಹ ಜೀರ್ಣೋದ್ಧಾರ ಕಾರ್ಯಗಳಿಗೆ ತೊಂದರೆಗಳನ್ನ ಕೊಡತಕ್ಕಂಥವು. ಯಾವುದೂ ಸಹ ದೃಷ್ಟಿಗೋಚರವಾಗತಕ್ಕಂತಹ ವಿಚಾರಗಳಿವೆಲ್ಲವೂ ಸಹ ನಮ್ಮ ದೃಷ್ಟಿಗೆ ಗೋಚರ ಆಗುವುದಿಲ್ಲ. ಕೆಲಸಗಳು ಆಗಬೇಕು, ಮುಂದೆ ಹೋಗುವುದಿಲ್ಲ. ಜನರಲ್ಲಿ ನಮ್ಮಲ್ಲಿ ಎಲ್ಲರಲ್ಲಿಯೂ ಸಹ
ಒಗ್ಗಟ್ಟಿನಿಂದ ಹೋಗತಕ್ಕಂತಹ ಬುದ್ಧಿಯನ್ನ ಪ್ರೇರೇಪಣೆ ಮಾಡುವುದಿಲ್ಲ. ಇದೆಲ್ಲವೂ ಸಹ ಬಾಧಾ ದೋಷಗಳು ಅಂತ. ಈಗುವಾಗ ಈ ಎಲ್ಲ ಬಾಧಗಳಿಗೆ ದೋಷ ಪರಿಹಾರಗಳನ್ನೆಲ್ಲ ಮಾಡಿಕೊಂಡಾಗಿದೆ. ಮುಂದೆ ಸಂಘೀಯ ಶಕ್ತಿ ಕಲೆಯುಗ ಎನ್ನುವ ರೀತಿಯಲ್ಲಿ ಸಂಘಟನೆಯಿಂದ ಎಲ್ಲರಿಗೂ ಸಹ ಬಂದು ಈ ಒಂದು ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡತಕ್ಕಂತಹ ಸದ್ಬುದ್ಧಿಯನ್ನ ಆ ದೇವರು ಪ್ರೇರೇಪಣೆ ಮಾಡಬೇಕು ಅಂತ ಪ್ರಾರ್ಥಿಸಿಕೊಳ್ಳುವಂತಹದ್ದು. ಅದೇ ಪ್ರಕಾರವಾಗಿ ಮುಂದೆ ಈ ಸಾನ್ನಿಧ್ಯವನ್ನ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಮೊದಲನೇದಾಗಿ ಸಾನ್ನಿಧ್ಯ ಅಭಿವೃದ್ಧಿಯನ್ನು ಮಾಡಿಕೊಳ್ಬೇಕು. ಮೊದಲು ಸಾನ್ನಿಧ್ಯದಲ್ಲಿ ಅನುಗ್ರಹ ಪಡ್ಕೊಂಡು ಆ ದೇವರಲ್ಲಿ ಸಂತುಷ್ಟಿ ಪಡಿಸಿಕೊಂಡು ದೇವರಲ್ಲಿ ನಾವು ಪ್ರಾರ್ಥಿಸುವಂತಹದ್ದು. ಹೇ ದೇವರೇ, ಎಲ್ಲ ನಿಮ್ಗೆಲ್ಲ ಇಷ್ಟೆಲ್ಲ ನಾವು ಎಲ್ಲ ಮಾಡಿದ್ದೇವೆ, ಯಾಕಪ್ಪ ಅಂತ ಹೇಳಿದ್ರೆ ಮುಂದೆ ಜೀರ್ಣೋದ್ಧಾರ ಮಾಡಲಿಕ್ಕುಂಟು, ಅದಕ್ಕೆ ನಿನ್ನ ಸಂಪೂರ್ಣ ಅನುಗ್ರಹ ಬೇಕು ಅಂತ. ಋತುದ್ರಾದಿ ಇತಿ ರುದ್ರ, ಕಷ್ಟಗಳನ್ನ ಪರಿಹರಿಸತಕ್ಕಂಥವನು ರುದ್ರ. ಅಂತಹ ರುದ್ರನ ಪ್ರೀತ್ಯರ್ಥವಾಗಿ ಮುಂದೆ ಒಂದು ಸಮಗ್ರ ರುದ್ರೇಕಾದಶಿನಿ ಹೋಮ ಹಾಗೂ ದುರ್ಗಾರ್ತಿ ನಾಶಿನಿ, ಕಷ್ಟಗಳನ್ನ ಪರಿಹರಿಸತಕ್ಕಂಥವಳು ತಾಯಿ. ಆ ತಾಯಿ ಪ್ರೀತ್ಯರ್ಥವಾಗಿ ಚಂಡಿಕಾ ಹೋಮವನ್ನು ಮಾಡಿಕೊಂಡು ಆ ಪಂಚವಿಂಶತಿ ಕಲಶ ಸ್ಥಪನಾಧಿವಾಸ ಹೋಮವನ್ನು ಮಾಡಿ ಸಾನ್ನಿಧ್ಯದಲ್ಲಿ ಕಲಾಚೇತನ್ಯವನ್ನ ಕೊಟ್ಟುಕೊಂಡು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಮುಂದಿನ ಕೆಲಸವೆಲ್ಲವನ್ನು ನೀವು ನೆರವೇರಿಸಿ ಕೊಡುವಂತಹ ಸದ್ಬುದ್ಧಿಯನ್ನ ನಮ್ಮೆಲ್ಲ ಭಕ್ತರಿಗೆ ಅನುಗ್ರಹಿಸುವುದರೊಂದಿಗೆ ಇದಕ್ಕೆ ಬೇಕಾಗತಕ್ಕಂತಹ ಸಮಸ್ತ ವಿಧವಾದಂತಹ ಸೌಕರ್ಯಗಳನ್ನ ಅನುಗ್ರಹಿಸುವಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಸಮಸ್ತರಿಗೂ ಒಂದು ದೇವತಾ ಕಾರ್ಯವನ್ನು ಮಾಡತಕ್ಕಂತಹ ಸದ್ಬುದ್ಧಿಯನ್ನು ಪ್ರೇರೇಪಣೆ ಮಾಡಿ ಮುಂದೆಲ್ಲವೂ ಸಹ ಸಾಂಗವಾಗಿ ನೆರವೇರುವ ಹಾಗೆ ಏನೋ ಒಂದು ಬಾಧೆಗಳೇನಿವೆ ಅವೆಲ್ಲವೂ ಇವತ್ತಿಗೆ ಪರಿಹಾರವಾಗಿ ಮುಂದೆ ನಮಗೆಲ್ಲರಿಗೂ ಶ್ರೇಷ್ಠನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಧಾರಣಮ ಪಾರ್ವತಿ ಪಂತಕೇನಲೆ ಮೂಜಿನಾಡದ